ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ಗೆ ಅವರ ಜೊತೆಯಲ್ಲಿ ಸೇರಿಕೊಂಡು ಭರ್ಜರಿ ಮತಬೇಟೆಯನ್ನು ನಡೆಸಿದ್ದಾರೆ. ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ದತ್ತಾತ್ರೇಯ ವಾರ್ಡ್ನಲ್ಲಿ ಇವತ್ತು ಪ್ರಚಾರ ಕಾರ್ಯ ನಡೆಯಿತು. ದತ್ತಾತ್ರೇಯ ವಾರ್ಡ್ನಲ್ಲಿ ಮನೆ ಮನೆಗೆ ತೆರಳಿ ಮನ್ಸೂರ್ ಅಲಿ ಖಾನ್ ಪ್ರಚಾರ ನಡೆಸಿದ್ದಾರೆ. ಇನ್ನು ಮನ್ಸೂರ್ ಅಲಿ ಖಾನ್ಗೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ದಿನೇಶ್ ಗುಂಡೂರಾವ್ ಅವರ ಜೊತೆ ತೆರಳಿ ಮನೆ ಮನೆಗೆ ಕ್ಯಾಂಪೇನ್ ಮಾಡಿ ಅದೇ ರೀತಿಯಾಗಿ ಮತಯಾಚನೆ ನಡೆಸಿದ್ದಾರೆ. ನಮ್ಮ ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ನ ಸರ್ಕಾರ ಇಂಡಿಯಾ ಅಲಯನ್ಸ್ ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡಿದಾಗ ನಾವು ಇನ್ನೂ ಒಳ್ಳೆಯ ಯೋಜನೆಗಳನ್ನ ನಮ್ಮ ಜನರಿಗೆ ಕೊಡ್ತಾ ಇದ್ದೀವಿ. ಏನು ಈಗ ಹೆಲ್ತ್ ಸ್ಕೀಮ್ ಇದೆ, ಅದರಲ್ಲಿ ಈಗ 5 ಲಕ್ಷ ರೂಪಾಯಿವರೆಗೂ ನಮ್ಮ ಬಿಪಿಎಲ್ ಕಾರ್ಡ್ ಅವರಿಗೆ ಇನ್ಶೂರೆನ್ಸ್ ಇದೆ ನಮ್ಮ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ. ನಮ್ಮ ಕೇಂದ್ರ ಸರ್ಕಾರ ಬಂದ್ರೆ ಅದನ್ನ 25 ಲಕ್ಷ ಮಾಡ್ತೀವಿ ಅಂತ ಇವತ್ತು ನಾವು ಹೇಳಿದ್ದೇವೆ. 5 ಲಕ್ಷದಿಂದ 25 ಲಕ್ಷವರೆಗೂ ನಾವು ಹೆಲ್ತ್ ಇನ್ಶೂರೆನ್ಸ್ ಅನ್ನು ಕೊಡ್ತೀವಿ. ಎಲ್ಲ ಸರ್ಕಾರಿ ಉದ್ಯೋಗಗಳಲ್ಲಿ ಮಹಿಳೆಯರಿಗೆ 50% ರಿಸರ್ವೇಶನ್ ಕೊಡ್ತೀವಿ ಅಂತ ಹೇಳಿದ್ದೀವಿ. ಆಮೇಲೆ ಎಲ್ಲ ಯುವಕರಿಗೆ ವಿದ್ಯಾಭ್ಯಾಸ ಆದಂತ ಯಾರು PUC ಗ್ರಾಜುಯೇಷನ್ ಆದ್ಮೇಲೆ ಅವರಿಗೆ ಕಂಪನಿಗಳಲ್ಲಿ ಅಪ್ರೆಂಟಿಸ್ಶಿಪ್ ಕಾರ್ಯಕ್ರಮವನ್ನು ಕೊಟ್ಟು ಕಂಪಲ್ಸರಿ ಎಲ್ಲ ಫ್ಯಾಕ್ಟರಿಗಳಲ್ಲಿ ಅದಕ್ಕೆ ಸರ್ಕಾರವೇ ವರ್ಷಕ್ಕೆ ಸ್ಟೈಪೆಂಡ್ ಆಗಿ ಅವರಿಗೆ 1 ಲಕ್ಷ ರೂಪಾಯಿಯಷ್ಟು ಹಣವನ್ನು ಕೊಟ್ಟು ಟ್ರೈನಿಂಗ್ ಕೊಡುವಂತ ಎಲ್ಲ ವಿದ್ಯಾಭ್ಯಾಸ ಹೊಂದಿರತಕ್ಕಂಥ ಯುವಕರಿಗೆ ಅದನ್ನು ಕೊಡುವಂತ ಕಾರ್ಯಕ್ರಮ ದೊಡ್ಡ ಯೋಜನೆಯನ್ನ ನಮ್ಮ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬರ್ತಾ ಮಾಡ್ತಾ ಇದೆ. ನಮ್ಮ ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ನ ಸರ್ಕಾರ ಇಂಡಿಯಾ ಮನ್ಸೂರ್ ಖಾನ್ ಬ್ಯಾಂಗ್ಳೂರ್ ಸೆಂಟ್ರಲ್ ಲೋಕಸಭಾ ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿ. ನಾನು ತಮಗೆಲ್ಲ ಗೊತ್ತಿದೆ, ಇಲ್ಲಿ ಗಾಂಧಿನಗರ ಕ್ಷೇತ್ರದಲ್ಲಿ ದಿನೇಶ್ ಗುಂಡೂರಾವ್ ಸಾಹೇಬರು MLA ಆಗಿ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಎಷ್ಟು 10 ತಿಂಗಳಲ್ಲಿ 5 ಗ್ಯಾರಂಟಿ ಕೊಟ್ಟು ಜನಪರವಾಗಿ ಕೆಲಸ ಮಾಡಿದೆ. ನಮ್ಮ ಪಾರ್ಟಿ ಜನಪರವಾಗಿ ಬಡವರ ಪರವಾಗಿ ಇರೋ ಪಾರ್ಟಿ. ನಮ್ದು ಬರೀ ಶ್ರೀಮಂತರಿಗೆ ಪ್ರೋಗ್ರಾಮ್ ಮಾಡೋ ಪಾರ್ಟಿ ಇಲ್ಲ. ನಾನು ತಮ್ಮ ಜೊತೆ ಇಲ್ಲಿ ನನಗೆ MP ಕ್ಷೇತ್ರದಲ್ಲಿ ನಾನು ತಮ್ಮ ಜೊತೆ ಇಲ್ಲಿ ಈ ಕ್ಷೇತ್ರದಲ್ಲಿ ತಮ್ಮ ಜೊತೆ ದಿನೇಶ್ ಸರ್ ಜೊತೆ ಕೆಲಸ ಮಾಡಿ ತಮ್ಮ ಜೊತೆ ಎಲ್ಲ ಕೆಲಸ ಮಾಡ್ತೀನಿ. ನನಗೆ ತಮ್ಮೆಲ್ಲ ಆಶೀರ್ವಾದ ಬೇಕು. ತಾವೆಲ್ಲ ನನಗೆ ಮತ ಹಾಕ್ಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ಬೇಕು. ನೋಡಿ, ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ರೆ ದೇಶ ಹಿತ ಇದ್ನಲ್ಲಿ ಇವಾಗ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಒಂದೇ ಒಗ್ಗಟ್ಟಾಗಿರೋಕೆ ಸಾಧ್ಯ ಇರೋದು. ನಾನು ವಿನಂತಿ ಮಾಡ್ತೀನಿ.